ಸರ್ಕಾರಿ ಗುತ್ತಿಗೆಯಲ್ಲಿ ಶೇಕಡ 4ರಷ್ಟು ಮುಸ್ಲಿಂ ಮೀಸಲಾತಿ ವಿಚಾರ ಏನಿದೆ ವಿಧಾನಸೌಧದಲ್ಲಿ ಈಗ ಆ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಹಿಂದೆಲ್ಲೂ ಕೂಡ ಚರ್ಚೆ ಆಗಿತ್ತು. ಇವತ್ತಿನ ಕ್ಯಾಬಿನೆಟ್ನಲ್ಲೂ ಕೂಡ ಮಹತ್ವದ ತೀರ್ಮಾನವಾಗುವಂಥ ಸಾಧ್ಯತೆ ಇದೆ. ಕ್ಯಾಬಿನೆಟ್ನಲ್ಲಿ ಅನುಮೋದನೆಯನ್ನು ಸರ್ಕಾರ ಪಡೆಯಲಿದೆ. ಈ ಬಾರಿ ಅಧಿವೇಶನದಲ್ಲಿ ಬಿಲ್ ಮಂಡಿಸೋಕ್ಕೂ ಕೂಡ ನಿರ್ಧಾರವನ್ನು ಮಾಡಿದ್ದಾರೆ. 50 ಲಕ್ಷದವರೆಗೆ ಕಾಮಗಾರಿಗಳಲ್ಲಿ ಶೇಕಡ 24.10ರಷ್ಟು ಮೀಸಲಾತಿಯನ್ನು SC/STಗಿತ್ತು. ಮುಸ್ಲಿಂ ಜನಪ್ರತಿನಿಧಿಗಳು ಮನವಿಯನ್ನು ಮಾಡಿಕೊಂಡ್ರು, ನಮಗೂ ಮೀಸಲಾತಿಯನ್ನು ಬೇಕು ಅಂತೇಳಿ. ಹಾಗಾಗಿ 4% ಕೊಡ್ತಾ ಇದ್ದಾರೆ. ಸಮಾನತೆಯ ಬಗ್ಗೆ ಮಾತನಾಡ್ತಾರೆ ಕಾಂಗ್ರೆಸ್ನವರು. ಎಲ್ಲರಿಗೂ ಕೂಡ ಸಮಾನವಾಗಿ ನೋಡ್ಕೊಳ್ಬೇಕು, ಯಾರು ಮೇಲೂ ಇಲ್ಲ ಯಾರು ಕೀಳೂ ಇಲ್ಲ ಅಂಥೇಳಿ. ಈ ಮೀಸಲಾತಿಯನ್ನು ಕಾಮಗಾರಿಯಲ್ಲೂ ಕೊಡ್ತೀರಾ, ಶಿಕ್ಷಣದಲ್ಲೂ ಕೂಡ ಕೊಡ್ತೀರಾ, ಕೆಲಸದಲ್ಲೂ ಕೊಡ್ತೀರಾ, ಪ್ರಮೋಷನಲ್ಲೂ ಕೊಡ್ತೀರಾ, ಕುಂತರೂ ಕೊಡ್ತೀರಾ, ನಿಂತರೂ ಕೊಡ್ತೀರಾ. ಜನ ಹೇಗಾಗುತ್ತೆ ಅಂತಂದರೆ ಇವೆಲ್ಲ ಕಮ್ಯುನಿಟಿಗಳನ್ನು ಬಿಟ್ಟು ಬೇರೆದವರಿಗೆ ಇವ್ರಿಗೆ ಮಾತ್ರ ಮೀಸಲಾತಿನ ಅಂತ ಹೇಳಿ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಕಾಂಗ್ರೆಸ್ನವರು ಈ ಬಗ್ಗೆ ಬಂದೇ ಬರುತ್ತೆ. ಇವತ್ತೆಲ್ಲ ನಾಳೆಗೆ ಚರ್ಚೆಗೆ ಒಳಪಟ್ಟೆ ಬರುತ್ತೆ. ಆಮೇಲೆ ಅಲ್ಪಸಂಖ್ಯಾತರು ಅಂತಂದಾಗ ಕೇವಲ ಮುಸ್ಲಿಮರು ಬಂದುಬಿಡ್ತಾರ? ಇಲ್ಲಿ ಕ್ರಿಶ್ಚಿಯನ್ಸ್ ಇಲ್ವಾ, ಜೈನರು ಇಲ್ವಾ, ಅವ್ರಿಗೆ ಯಾರಿಗೂ ಕೊಡುವಾಗಿಲ್ವಾ? ಕೇವಲ ಮುಸ್ಲಿಮರಿಗೆ ಮಾತ್ರನಾ?